ರೆಸಾರ್ಟ್ ಕ್ಲೋಸ್ ಆಗ್ತಿದೆ ಅಂತ ಹೇಳಿದ್ರು. ರೆಸಾರ್ಟ್ ಕ್ಲೋಸ್ ಆಗ್ತಿದೆಯಾ? ಹಂಗಾರೆ ನಾವು ಎಲ್ಲಿಗೆ ಹೋಗೋದು ಕೆಲಸಕ್ಕೆ? ಬೇರೆ ಕಡೆ ಹೋಗ್ಬೇಕಾ ಅಂತ ಅಂದ್ಕೊಂಡೆ. When I'm saying all this, there were many people who left me. ಎಲ್ರಿಗೂ ನಮಸ್ತೆ. ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ನಾನೊಂದು ನಮ್ಮ ಕೌಂಟಿನ ರಿಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನನಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂತು. ತುಂಬ ಕಡೆ ನನ್ನ ಮೇಲೆ ಅನುಮಾನ ಇತ್ತು, ಅಲ್ಲಿಂದ ಅವಮಾನ ಆಯಿತು, ಅಲ್ಲಿಂದ ಸನ್ಮಾನ ಸಿಕ್ತು, ಆಮೇಲೆ ಈಗ ಬಹುಮಾನವೂ ಸಿಗ್ತಾ ಇದೆ. ಬಿಕಾಸ್ ಇಟ್ಸ್ ಅ ಟ್ರೆಂಡು. ಪೀಪಲ್ ಆರ್ ಆಸ್ಕಿಂಗ್ ಇದು ಹೇಗೆ ಸಾಧ್ಯ ಆಯಿತು, ಇಷ್ಟೊಂದು ಗೆಸ್ಟ್ ಬರ್ತಾ ಇದ್ದಾರೆ, ಹೌ ಡಿಡ್ ಯು ಡೂ ಇಟ್ ಅಂತ. ಇದರ ಹಿಂದೆ ನಾನು ಮಾತ್ರ ಅಲ್ಲ, ಫಸ್ಟ್ ನಾನು ಇದನ್ನ ನಂಬಿದೆ, ಆಮೇಲೆ ನನ್ನ ಫ್ಯಾಮಿಲಿ ನನ್ನ ನಂಬಿದ್ರು, ಆಮೇಲೆ ನನ್ನ ಟೀಮ್ ನನ್ನ ನಂಬಿದ್ರು. ನೌ ಐ ಆಮ್ ವಿತ್ ಅ ವೆರಿ ಬಿಗ್ ಆರ್ಮಿ ಹೂ ಇಸ್ ಇನ್ ದಿಸ್ ಜರ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಟೀಮ್ ಯಾವಾಗಲೂ ಇರುತ್ತೆ ಒಟ್ಟಿಗೆ. ಸೊ ಈ ಜರ್ನಿಯಲ್ಲಿ ನನಗೆ ಈಗ ನಾನು ಐ ಆಮ್ ಮೀಟಿಂಗ್ ಲಾಟ್ ಆಫ್ ಪೀಪಲ್, ಕರೀತಾ ಇದ್ದಾರೆ, ಮೀಟ್ ಆಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್. ಬಟ್ ಅದಕ್ಕಿಂತ ಮುಂಚೆ ನನ್ನ ಟೀಮಿಗೆ ನಾನು ಥ್ಯಾಂಕ್ಫುಲ್ಲು, ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ. ಅದೇನು ಅಂತ ಹೇಳಿದ್ರೆ, ಜಸ್ಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ದೆಮ್ ಫಾರ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಅವ್ರು ಏನೇನು ಮಾತಾಡ್ತಾರೆ, ಅಥೆಂಟಿಕ್ಕು, ಸೊಸೈಟಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರ ಫ್ಯಾಮಿಲಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರು ಯಾವ ಥರ ಮೈಂಡ್ ಅಲ್ಲಿ ಏನೇನು ನೋಡ್ತಾ ಇತ್ತು, ಇದನ್ನೆಲ್ಲ ಕಂಪ್ಲೀಟ್ ಸ್ಟೋರಿ. ಇದರಲ್ಲಿ ತುಂಬ ಲರ್ನಿಂಗ್ ಇರುತ್ತೆ. ಸ್ಟೇ ಟಿಲ್ ದ ಎಂಡ್. ಬನ್ನಿ ಇವಾಗ ಸನ್ಮಾನ ಕಾರ್ಯಕ್ರಮ ಶುರು ಮಾಡೋಣ. ಸೋಮ ನಮ್ಮ ಒಂದು ಜರ್ನಿನ ಯಾವ ಥರ ನೋಡಿದ್ದಾನೆ ಅಂತ ಹೇಳಿದ್ರೆ, ಪೋಸ್ಟಿಂಗ್ ಬಾಲಿವುಡ್ ಆ್ಯಕ್ಟರ್ಸ್ ಸಂಜಯ್ ದತ್, ಸುನಿಲ್ ಶೆಟ್ಟಿ, ಆ್ಯಂಡ್ ಫಾರ್ ದ ಅಡ್ವೆಂಚರ್ ಆ್ಯಕ್ಟಿವಿಟೀಸು, ಆಮೇಲೆ ಆಲ್ ಹೀರೋಯಿನ್ಸು, ಆಲ್ ದಟ್ ಫ್ಯಾನ್ಸಿ ರೆಸಾರ್ಟ್ ನೋಡ್ಬಿಟ್ಟಿದ್ಯಾ? ಎಸ್ ಸರ್. ಆಯಿತಾ? ಈ ವಾಸ್ ದೇರ್ ವಿತ್ ಮೀ ಆಲ್ವೇಸ್. ಬಟ್ ಹೇಳು ಸೋಮ, ಹೌ ಡಿಡ್ ಯು ಫೀಲ್ ವೆನ್ ಐ ಟೋಲ್ಡ್ ದಟ್ ದಿಸ್ ವಿಲ್ ನಾಟ್ ಬಿ ಅ ರೆಸಾರ್ಟ್ ಎನಿಮೋರ್, ವಿ ಆರ್ ಗೋಯಿಂಗ್ ಟು ಡೂ ಅ ರಿಟ್ರೀಟ್? ಸೊ ಒಳಗಡೆ ಏನನ್ನಿಸ್ತು, ಸೊಸೈಟಿ ಏನನ್ನಿಸ್ತು, ಆ್ಯಂಡ್ ಆಲ್ ದಟ್ ಜರ್ನಿ ಅಥೆಂಟಿಕ್ ಆಗಿ ನೀನೇ ಶೇರ್ ಮಾಡು. ಎಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್. ಸೊ ಈ ಥರ ಒಂದು ರಿಟ್ರೀಟ್ ಮಾಡಿರೋದಕ್ಕೆ ತುಂಬ ಜನಕ್ಕೆ ಒಂದು ಪಾಸಿಟಿವ್ ಅವೇರ್ನೆಸ್ ಹೋಗ್ತಿದೆ. ಸೊ ನಾನು ಆಲ್ಮೋಸ್ಟ್ ಇಲ್ಲಿ ಬಂದು 3 ಇಯರ್ಸ್ ಆಯಿತು. ಸೊ 3 ಇಯರ್ಸಲ್ಲಿ 2 ಇಯರ್ಸು ಆಲ್ಮೋಸ್ಟ್ ರೆಸಾರ್ಟ್ ಫೀಲ್ಡೇ ನೋಡಿದ್ದೀನಿ ಇಲ್ಲಿ. ಸೊ ಈಗ 1 ಇಯರ್ ಏನಿದೆ ಅದು ರಿಟ್ರೀಟಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಸೊ ಇವ್ರು ಹೇಳಿದಾಗ ರಿಟ್ರೀಟು ಅಂದರೆ ರೆಸಾರ್ಟ್ ಕ್ಲೋಸ್ ಆಗ್ತಿದೆ ಅಂತ ಹೇಳಿದ್ರು. ರೆಸಾರ್ಟ್ ಕ್ಲೋಸ್ ಆಗ್ತಿದೆಯಾ? ಹಂಗಾರೆ ನಾವು ಎಲ್ಲಿಗೆ ಹೋಗೋದು ಕೆಲಸಕ್ಕೆ? ಬೇರೆ ಕಡೆ ಹೋಗ್ಬೇಕಾ ಅಂತ ಅಂದ್ಕೊಂಡೆ. ಸೊ ಆಮೇಲೆ ಗೊತ್ತಾಯಿತು ರೆಸಾರ್ಟು ಕ್ಲೋಸ್ ಆಗ್ತಿದೆ, ಬಟ್ ನೀವು ಇಲ್ಲಿ ಇರ್ತೀರಾ. ಏನಕ್ಕೆ ಅಂದರೆ ನಾನು ರಿಟ್ರೀಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ. ಸೊ ಅದಾದಮೇಲೆ ನನಗೆ ಓಕೆ, ಸೊ ಸರ್ರು ಈ ಥರ ಹೇಳಿದಾರಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನನಗೆ ನಿಜವಾಗ್ಲೂ ಇದು ಓಡುತ್ತಾ? ವೆಜ್ಜು ಯಾರು ಬರ್ತಾರೆ? ಕುಡಿಯೋದಿಲ್ಲ, ಡ್ರಿಂಕ್ಸ್ ಅಂದರೆ ನಾನ್ ವೆಜ್ ಇಲ್ಲ. ಸೊ ಅದಾದಮೇಲೆ ಗೊತ್ತಾಯಿತು ರಿಟ್ರೀಟ್ ಆದಮೇಲೆ ಯಾವ ಥರ ಓಡ್ತಿದೆ, ಯಾವ ಥರ ಜನಗಳು ಬರ್ತಿದ್ದಾರೆ. ಸೊ ಒಳ್ಳೊಳ್ಳೆ ಜನಗಳು ಬರ್ತಿದ್ದಾರೆ, ಒಳ್ಳೊಳ್ಳೆ ಅಂದರೆ ಎಲ್ಲರೂ ಅಂತ ಹೇಳಿದ್ರೆ ನಮಗೆ ಸಿಗೋ ರೆಸ್ಪೆಕ್ಟು ಯಾವ ಥರ ಅಂದರೆ ನೆಕ್ಸ್ಟ್ ಲೆವೆಲು. ಸೊ ಆ ಥರ ಒಂದು ರೆಸ್ಪೆಕ್ಟ್ ಸಿಗ್ತಿದೆ. ಈಗ ನಾನೀಗ ಜಿಮ್ಗೆಲ್ಲ ಹೋಗ್ತಾ ಇರ್ತೀನಿ, ಅವಾಗ ಅಲ್ಲೂ ಹೇಳ್ತಾ ಇರ್ತಾರೆ, ಏನಿದು ನಿಮ್ಮ ಸರ್ರು ಇಮ್ಮಾಗ್ಬಿಟ್ಟಿದ್ದಾರೆ ರಿಟ್ರೀಟು, ನಾನ್ ವೆಜ್ ಇಲ್ಲ, ಡ್ರಿಂಕ್ಸ್ ಇಲ್ಲ ಅಂದರೆ ಯಾರು ಬರ್ತಾರೆ ಅಂತ. ಡ್ರಿಂಕ್ಸ್ ಇಲ್ಲ, ಬಟ್ ಅಲ್ಲಿ ಸಿಗೋ ಒಳ್ಳೆ ಎಕ್ಸ್ಪೀರಿಯೆನ್ಸು, ನೇಚರ್ ಮಧ್ಯ ಒಳ್ಳೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಈ ಥರ ಒಂದು ಎಂಜಾಯ್ ಮಾಡಬೇಕು. ಅದ್ರ ಬದಲು ಇಲ್ಲಿ ಬಂದು ಕುಡಿಯೋದು, ಪಾರ್ಟಿ ಮಾಡೋದು, ಲೈಟ್ ನೈಟು ಮಲ್ಕೊಳ್ಳೋದು, ಅಂದರೆ ಇದೆಲ್ಲ ಚೆನ್ನಾಗಿಲ್ಲ ಅನಿಸ್ತು. ಸೊ ಇವಾಗ ಏನಾಗ್ತಿದೆ ಅಂದರೆ ಚೆನ್ನಾಗಿದೆ ನೇಚರ್ ಮಧ್ಯ, ನಾವು ಒಳ್ಳೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಜನಗಳು ಬರ್ತಾರೆ. ಸೊ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸೋಮ. ಸೊ ಸೋಮನಿಗೆ ಡೌಟು, ಡಿಸ್ಕಷನ್ಸು ನಮ್ಮದು ವೆನ್ ವಿ ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ ಅಲ್ಲ, ದ ಮೇಜರ್ ಡಿಸ್ಕಷನ್ಸ್ ಹ್ಯಾಪನ್ಸ್ ಇನ್ ಜಿಮ್ಮು, ಫೆಸ್ಟಿವಲ್ಸು, ಇಲ್ಲ ಒಂದು ಸೆಲೆಬ್ರೇಷನ್ಸು, ಮದುವೆ ಸೆಲೆಬ್ರೇಷನ್ಸಲ್ಲಿ, ಇಲ್ಲ ಕಾಮನ್ ಗ್ಯಾದರಿಂಗಲ್ಲಿ ಡಿಸ್ಕಷನ್ಸ್ ಆಗುತ್ತೆ. ಅವನು ಏನು ಮಾಡ್ತಾ ಇದ್ದಾನೆ, ದಿಸ್ ಇಸ್ ದ ವೇ ಇಟ್ ಈಸ್. ಬಟ್ ದೇ ಆರ್ ಆಲ್ ಹ್ಯಾಪಿ ಸೋಲ್ಸ್, ಸ್ವೀಟ್ ಸೋಲ್ಸ್. ಬಟ್ ದ ಡಿಸ್ಕಷನ್ ಇಸ್ ಅಬೌಟ್ ಓಕೆ, ಯಾರೋ ಒಂದು ಡಿಫ್ರೆಂಟ್ ಪಾತಲ್ಲಿ ಹೋಗ್ತಾ ಇದ್ದಾರೆ ಅಂತ. ಎಂಡ್ ಆಫ್ ಇಟ್ ಐ ಹ್ಯಾಡ್ ಟ್ರಸ್ಟ್ ಇನ್ ಮೈ ವಿಷನ್ ಆ್ಯಂಡ್ ಫ್ಯಾಮಿಲಿ ಟ್ರಸ್ಟೆಡ್. ಸೋಮನ್ ಅಂತವರು ಹಳೇ ಕ್ಯಾಂಡಿಡೇಟ್ಸು. ಇನ್ನೊಂದು, ವೆನ್ ಐ ಆಮ್ ಸೇಯಿಂಗ್ ಆಲ್ ದಿಸ್, ದೇರ್ ವರ್ ಮೆನಿ ಪೀಪಲ್ ಹೂ ಲೆಫ್ಟ್ ಮೀ. ನೀವು ಫೋಟೋ ನೋಡ್ಬೋದು, ಆ ಫೋಟೋದಲ್ಲಿ ತುಂಬ ಜನರಿಲ್ಲ, ಆ ಫೋಟೋ ತೆಗೆಯೋದಕ್ಕಿಂತ ತುಂಬ ಜನರಿಲ್ಲ. ಬಿಕಾಸ್ nobody wants to go in a path which is challenging. Everybody is comfortable in going in a path where many people are there. Crowd iro kade hogbeku. That is how the mind is built, alva? Yes sir. So thank you so much, Soma. Yes sir. Really matters a lot, and proud to have you from Getna as a
retreat, and I'm sure franchise yella, that's all the story which is lined up, and glad Thank it's you so time to much. honor. Yes. God bless you, Soma, with more energy. Thank you so much, sir. Adventure has just started. Thank you so much. Dip, 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 dip.